ಕಮಲಿ ಅವರೇ, ನೀವು ಇಲ್ಲೇ ಇರಿ, ನಾನು ಮಾತಾಡ್ಕೊಂಬರ್ತೀನಿ. ರಿಷಿ ಸರ್, ನಾನು ಬರ್ತೀನಿ. ಕಮಲಿ ಅವರೇ, ಬೇಡ, ನೀವಿಲ್ಲೇ ಇರಿ. ಸರ್. ಕಮಲಿ ಅವರೇ, ಬೇಡ ಬೇಡ ಅಂತ ಹೇಳಿದ್ರು ಹಠ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಈಗ ಹಠ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಕಾರಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಬರ್ಕೂಡ್ದು. ಹೋಯ್ತು ರಮೇಶ್, ಎಲ್ಲ ಹೋಯ್ತು. ಇಷ್ಟು ವರ್ಷ ನಾವು ಕಾಪಾಡ್ಕೊಂಡು ಬಂದಿದ್ದ ನಮ್ಮ ಮನೆತನದ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ಕೊಚ್ಕೊಂಡು ಹೋಯ್ತು. ಇಂಥದ್ದೊಂದು ದಿನ ಬರುತ್ತೆ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಕಮಲಿ ವಿಷಯದಲ್ಲಿ ನಾನು ಹಠ ಸಾಧಿಸ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರಿ. ಆದ್ರೆ ಇವತ್ತು ನಾನು ಮನಸ್ಸಾರೆ ಅವಳನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಂಡಿದ್ದೆ. ಆದ್ರೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವಳಿಗಿಲ್ದೆ ಹೋಯ್ತು. ಈಗ್ಲಾದ್ರೂ ಒಪ್ಕೋತೀರಾ ರಮೇಶ್, ಆ ಕಮಲಿ ನಮ್ಮ ಮನೆಗೆ ತಕ್ಕ ಸೊಸೆ ಅಲ್ಲ ಅನ್ನೋದನ್ನ? ತಾರಾ, ಮೀಡಿಯಲ್ಲಿ ಏನೋ ಒಂದು ಬಂತು ಅಂದ ತಕ್ಷಣ ಅದನ್ನು ನಾವು ನಂಬೋದು ಸರಿ ಅಲ್ಲ. ಇಂಥ ಸಮಯದಲ್ಲಿ ನಾವು ಪಾಪ ಕಮಲಿ ಪರವಾಗಿ ನಿಲ್ಲಬೇಕು, ಅವಳಿಗೆ ನಾವು ಮಾರಲ್ ಸಪೋರ್ಟ್ ಕೊಡಬೇಕು. ಮೀಡಿಯಾ ಅಷ್ಟೇ ಅಲ್ಲ, ನನ್ನ ಮಗ ಈಗ ಸ್ಟೇಷನ್ ಮೆಟ್ಲು ಹತ್ತಿದ್ದಾನೆ. ಇದನ್ನೆಲ್ಲ ನಾನು ಸಹಿಸ್ಕೋಬೇಕಾ? ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ರಮೇಶ್. ಇಷ್ಟೆಲ್ಲ ಆದರೂ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಲ್ಲ. ನಿಮಗೆ ಅಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಏನೋ ಸ್ಟೇಷನ್ ಗೀಷನ್ ಅಂತ ಮಾತಾಡ್ತಿದ್ರಿ. ಅಪ್ಪ ಏನಾಯ್ತಪ್ಪ? ಏನೂ ಇಲ್ಲ ಕಂದ, ವಿಷಯ ನಿನಗೆ ಗೊತ್ತಿಲ್ಲ. ಹೌದಾ? ನಾನು ಮೊಬೈಲ್ ಚೆಕ್ ಮಾಡಿಲ್ಲ, ಅದಕ್ಕೆ ನನಗೇನು ಗೊತ್ತಾಗಿಲ್ಲ. ಆದರೂ ಇದೆಲ್ಲ ಹೇಗೆ ಸಾಧ್ಯ? ಕಮಲಿ ಅಂತ ಹುಡುಗಿ ಅಲ್ವಲ್ಲ ಅಪ್ಪ? ಅದು ನನಗೆ ಗೊತ್ತು, ನಿನಗೆ ಗೊತ್ತು. ಅದನ್ನು ಇವ್ರಿಗೆ ಹೇಳ್ತಾ ಇದ್ದೀನಿ. ಅಮ್ಮ, ಅಪ್ಪ, ಈಗ ಅಣ್ಣ ಮತ್ತೆ ಅದಕ್ಕೆ ಎಲ್ಲಿದ್ದಾರೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ಏನಾಗ್ತಿತ್ತು ನನಗೂ ಗೊತ್ತಿಲ್ಲ. ಅಜೇಶ್, ಎಲ್ರಿ ಇನ್ನೊಂದು ಬಂದಿಲ್ಲ ಅವರು? ಫೋನ್ ಮಾಡಿದ್ದೀನಿ ಸರ್, ಇನ್ನೇನು ಬರ್ತಾರೆ. ಬನ್ನಿ ಬನ್ನಿ ಲೆಕ್ಚರರ್ ಸಾಹೇಬ್ರೆ, ಹಬ್ಬ ಎಲ್ಲ ಮುಗೀತಾ? ಈಗ ಮಾತಾಡ್ಬೋದಾ ನಾವು? ಹಾಂ, ಹೇಳಿ ಸರ್. ಏನ್ರಿ ಹೇಳೋದು? ಅಚ್ಚರಾಗಿ ಸ್ಟೂಡೆಂಟ್ನ ಒಳ್ಳೆ ಗುರಿ ತಲುಪಿಸೋದು ಬಿಟ್ಟು ದಾರಿ ತಪ್ಪಿಸ್ತಾ ಇದ್ದೀರಾ ಸರ್. ಹಾಗೆಲ್ಲ ಏನೂ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಏನ್ರಿ ತಪ್ಪು ತಿಳ್ಕೊಳ್ಳೋದು? ನಿನ್ನೆ ಇವರೆಲ್ಲ ನಮ್ಮ ಕೈಗೆ ಸಿಕ್ಬಿದ್ದಿದ್ದಾರೆ. ನಾವು ರೈಡ್ ಮಾಡಿದಾಗ ಇವ್ರ ಹತ್ರ ಏನು ಸಿಕ್ತು ಗೊತ್ತಾ? ಇದನ್ನೇ ನಾನು ನಿಮ್ಮ ಸ್ಟೂಡೆಂಟ್ ಕಲ್ಸೋದು ನೀವು? ಇದಕ್ಕೇನಾದ್ರೂ ಸಂಬಳ ತಗೊಳ್ಳೋದು ನೀವು? ಸರ್ ಲಿಸನ್, ಮೊದಲನೇದಾಗಿ ನನ್ನ ವಿದ್ಯಾರ್ಥಿಗಳು ಯಾರು ಈ ಮಟ್ಟಿಗೆ ಹಾಳಾಗೋಷ್ಟು ಕೆಟ್ಟಿಲ್ಲ. ಆ್ಯಂಡ್ ಅವರಿಂದ ತಪ್ಪಾಗಿರ್ಬೋದು, ಆದರೆ ನಾನು ಒಂದೇ ಒಂದು ವಿಚಾರನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಚಾರದ ಬಗ್ಗೆ ನನಗೆ ಯಾವುದೇ ಥರ ಇನ್ಫಾರ್ಮೇಷನ್ ಇರಲಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆ್ಯಂಡ್ ನಾನು ಆ ಪಾರ್ಟಿಗೆ ಹೋಗೂ ಇರಲಿಲ್ಲ ಸರ್. ಏನು, ನೀವು ಪಾರ್ಟಿಗೆ ಹೋಗಿಲ್ವಾ? ಹಾಗಿದ್ರೆ ಇದೇನು? ರಿಷಿ ಸರ್ ಒಳಿಕೋಗೋದು ಏನು ಮಾತಾಡ್ತಾರೋ ಏನೋ.
ನಿನ್ನಿಂದಾಗಿ ರಿಷಿ ಸರ್ಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು. ಈಟೊತ್ನಾಗೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗಾಯ್ತು. ದೇವ್ರೆ, ರಿಷಿ ಸರು ಬಿರ್ನ ಅಲ್ಲಿಂದ ಆಚೆ ಬರಂಗ್ ಮಾಡಪ್ಪ. ಪೊಲೀಸರು ಅವ್ರಿಗೇನು ಮಾಡ್ದಿರಂಗ್ ನೋಡ್ಕೊ. ಹಲೋ ಋಷಿ. ನಾನು ಕಮ್ಮಿ ಮಾತಾಡ್ತೀನಿ. ಹಾಯ್ ಕಮಲಿ, ಸ್ಟೇಷನ್ಗೆ ಹೋದ್ರಾ? ಅಲ್ಲಿ ಏನಾಯ್ತು? ಎವ್ರಿಥಿಂಗ್ ಇಸ್ ಸೇಫ್ ಅಲ್ವಾ? ನನಗಂತೂ ತುಂಬ ಟೆನ್ಷನ್ ಆಗ್ತಿತ್ತು, ಅದಕ್ಕೆ ಕಾಲ್ ಮಾಡಿದೆ. ರಿಷಿ ಸರು ಒಳಗೆ ಹೋಗೋರೆ. ಅಲ್ಲಿ ಏನು ನಡೀತಾ ಇತ್ತು ಅಂತ ನಂಗೆ ಗೊತ್ತಿಲ್ಲ ಅನಿಕಾ. ನೀನು ಒಳಗೆ ಹೋಗಿಲ್ವಾ? ಇಲ್ಲ ಅನಿಕಾ, ಸರ್ ಬೇಡ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಒಳಗೆ ಬರಬೇಡಿ ಅಂತಲೂ ಹೇಳೋರೆ. ಅಯ್ಯೋ ಕಮಲಿ, ನೀನು ಒಳಗೆ ಹೋಗ್ಬೇಕಿತ್ತು. ಪಾಪ ರಿಷಿ ಒಬ್ಬನೇ ಯಾಕೆ ಕಳಿಸ್ದೆ? ಲಿಸನ್ ಕಮಲಿ, ನೀನು ಒಳಗೆ ಹೋಗು. ಆ ಪೊಲೀಸ್ ಅವ್ರನ್ನ ನಂಬಕ್ಕೆ ಆಗಲ್ಲ. ಎಲ್ಲಾನು ರಿಷಿದೇ ತಪ್ಪು ಅಂತ ಹೇಳ್ಬಿಟ್ರೆ? ಹೌದಾ? ಮತ್ತೆ ಸರ್ ನನಗೆ ಒಳಗಡೆ ಬರಬೇಡ ಅಂತ ಹೇಳಿದ್ರು. ಅಯ್ಯೋ, ರಿಷಿ ನಿನಗೇನು ತೊಂದರೆ ಆಗಬಾರ್ದು ಅಂತ ಹೇಳಿರ್ತಾನೆ ಅಷ್ಟೇ. ಬಟ್ ಲಿಸನ್, ಏನು ಗೊತ್ತಾ, ನೀನು ಒಳಗೆ ಹೋದ್ರೆ ಪಾಪ ಒಂದು ಹುಡುಗಿ ಬಂದಿದ್ದಾಳೆ ಅಂತ ಕರುಣೆ ತೋರಿಸ್ಬಿಟ್ಟು ನಿನ್ನನ್ನು ರಿಷಿನು ಬಿಟ್ಟು ಕಳಿಸ್ಬಿಡ್ತಾರೆ. ಹೋಗು ಕಮಲಿ. ಸರಿ ಅನಿಕಾ, ಹಂಗಾರೆ ನಾನು ಈಗಲೇ ಹೋಯ್ತೀನಿ. ಹೋಗು, ಆದರೆ ವಾಪಸ್ ಮಾತ್ರ ಬರಬೇಡ. ಈಗ ಮಾತಾಡಿ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಿಮ್ಮನ್ನು ಜಸ್ಟ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಮಾತ್ರ ಕರೆಸಿದ್ದು. ಆದರೆ ನೀವು ಪಾರ್ಟಿಗೆ ಹೋಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ. ಅದಕ್ಕೆ ನಿಮ್ಮ ಮೇಲೆ ನಮಗೆ ಅನುಮಾನ ಹೆಚ್ಚಾಗ್ತಾ ಇರೋದು. ನನ್ನ ಮಾತು ಕೇಳಿ. ನಿಮ್ಮ ಮಾತೇನ್ರಿ ಕೇಳೋದು? ಮೊದಲು ಸತ್ಯ ಹೇಳಿ, ಕಾಲೇಜ್ ಹುಡುಗರ ಹತ್ರ ಯಾಕಿಂತ ಕೆಲಸ ಮಾಡಿಸ್ತಿದ್ದೀರಾ? ಇದನ್ನು ನಿಮ್ಗೆ ಸಪ್ಲೈ ಮಾಡ್ತಿರೋದು ಯಾರು? ಇನ್ನೂ ನಿಮ್ಮ ಗ್ಯಾಂಗಲ್ಲಿ ಯಾರ್ಯಾರಿದ್ದಾರೆ ಹೇಳ್ರಿ. ಸರ್, ನಾನು ಅಂಥವನಲ್ಲ. ಸುಮ್ಮನೆ ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ಲೋಕ್, ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳಿ. ಎಷ್ಟು ದಿನದಿಂದ ನಡೆಸ್ತಿದ್ದೀರಾ ಈ ದಂಧೆನ? ಸರ್, ಮೈಂಡ್ ಯುವರ್ ಟಾಂಗ್. ನಾನು ಆ ಪಾರ್ಟಿಗೆ ಹೋಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಆ ಕೆಲಸ ಮಾಡಿದ್ದೀನಿ ಅಂತಲ್ಲ. ನಿಮಗೆ ಕರೆಕ್ಟ್ ವೇಲಿ ಇನ್ವೆಸ್ಟಿಗೇಷನ್ ಮಾಡೋದಾದ್ರೆ ಮಾಡಿ. ಈ ಥರ ಬಾಯಿಗೆ ಬಂದಂಗೆ ಯಾರ್ಯಾರ ಮೇಲೋ ತಪ್ಪು ಹಾಕೋದಲ್ಲ. ಏಯ್, ಏನೋ DCP ಸಾಹೇಬರಿಗೆ ಅವಾಜ್ ಆಗ್ತೀಯಾ? ಒಂದಿನ ಸೆಲ್ ಒಳಗಡೆ ಕೂರಿಸಿದ್ರೆ ಪೊಲೀಸ್ನವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗತ್ತೆ. ನಡಿಯೋ ಸರ್, ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನಡಿಯೋ ಸರ್, ಬಿಡಿ. ನಡಿಯೋ, ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ವಲ್ಪ. ನಡಿಯೋ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ಬಿಡಿ ಅವ್ರನ್ನ. ಅವ್ರನ್ನ ಯಾಕೆ ಒಳಗಾಗ್ತಿದ್ದೀರಾ? ಕಮಲಿ ಅವರ, ನೀವು ಯಾಕೆ ಬರಕ್ಕೆ ಹೋದ್ರಿ ಇಲ್ಲಿ? ರಿಷಿ ಸರ್, ನಿಮ್ಮನ್ನ ಯಾಕೆ ಅವ್ರು ಹೇಳ್ಕೊಂಡು ಹೋಯ್ತಿದ್ರು? ಯಾರಮ್ಮ ನೀನು? ಏಯ್, ಇವಳನ್ನೇ ಅಲ್ವೇನ್ರು ಆಗ ಟಿವಿಲಿ ತೋರಿಸಿದ್ದು? ಹೌದು ಸರ್, ಕಮ್ಲಿ ಅಂತ ನಮ್ಮ ಸೀನಿಯರ್ ಇವರು. ಓಹ್, ಎಂಥ ಪ್ರೀತಿ ನೋಡಿ ಸರ್, ಸ್ಟೂಡೆಂಟ್ಸ್ ಮತ್ತು ಲೆಕ್ಚರರ್ ಮಧ್ಯೆ.
ಸ್ಟೂಡೆಂಟ್ಸ್ನ ಸೇವ್ ಮಾಡೋಕ್ಕೆ ಈ ಲೆಕ್ಚರರ್ ಬರ್ತಾನೆ, ಇವರನ್ನ ಸೇವ್ ಮಾಡೋಕ್ಕೆ ಈ ಸ್ಟೂಡೆಂಟ್ ಬರ್ತಾಳೆ. ನೀನೇ ಅಲ್ವಾ ರೇವ್ ಪಾಟೀಲ್ ಡ್ರಿಲ್ ಡ್ಯಾನ್ಸ್ ಮಾಡ್ತಿದ್ದು? ಈಗ ನೆಸೆ ಎಲ್ಲ ಎಳಿತಾ? ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಸರ್, ಇವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದಕ್ಕೆ ಹೇಳಿ. ಏಯ್, ನೀವು ಮಾಡಿರೋ ಕೆಲಸಕ್ಕೆ ಮರ್ಯಾದೆ ಬೇರೆ ಕೇಳು. ಪಾರ್ಟಿಲಿ ಇವನ್ ಫೋನ್ ಸೀಜ್ ಮಾಡಿದ್ವಿ. ಈಗ ಕೇಳಿದ್ರೆ ನಾನು ಪಾರ್ಟಿಗೆ ಹೋಗಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಅದು ಅಲ್ಲದೆ ನಾವು ಪೊಲೀಸ್ನವ್ರು ಅಂತ ಗೊತ್ತಿದ್ರು ನಮ್ಗೆ ಆವಾಜ್ ಆಗ್ತಾನೆ. ಇವನ್ನ ಸರ್, ಇದ್ರಾಗೆ ಅವ್ರು ಯಾವ ತೆಪ್ಪು ಇಲ್ಲ. ಅವ್ರು ಯೋಚನೆ ದಿಟ್ಟನೆಯ. ಅವ್ರು ನೆನ್ನೆ ಪಾರ್ಟಿಗೆ ಬಂದೇ ಇಲ್ಲ. ಅಲ್ಲಿ ಸಿಕ್ಕಿದ ಫೋನು ನಂದು. ಹೌದಾ? ಹಾಗಿದ್ರೆ ನಿನ್ನ ಫೋನಲ್ಲಿ ಇವನ್ ಫೋಟೋ ಯಾಕಿದೆ? ನಿನ್ನ ಲೆಕ್ಚರರ್ ಅನ್ನೋ ಗೌರವಕ್ಕೋ ಅಥವಾ ನಿನಗೂ ಲೆಕ್ಚರರ್ಗೂ ಏನಾದರೂ ಹೇಳಮ್ಮ, ಯಾಕೆ ಇವನ್ ಫೋಟೋ ಹಾಕೊಂಡಿದ್ಯಾ? ಹೇಳ್ತೀನಿ. ಇವ್ರ ಫೋಟೋ ನನ್ನ ಫೋನಾಗ ಯಾಕೈತೆ ಅಂತ ಗೊತ್ತಾಗಬೇಕಲ್ವಾ ನಿಮಗೆ? ನೀವು ತಿಳ್ಕೊಂಡಂಗೆ ಯಾವುದೇ ಥರ ಕೆಟ್ಟ ಭಾವನೆನೂ ಇಲ್ಲ. ಪವಿತ್ರವಾದ ಸಂಬಂಧ ನಮ್ಮದು. ನನಗೆ ಇದ್ದೇ ಕಲಿಸೋ ಗುರುಗಳಿವರು. ಅದಕ್ಕಿಂತ ಹೆಚ್ಚಾಗಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಪ್ರಾಬ್ಲಮ್ ಸಾಲ್ವ್. ಅಯ್ಯೋ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಪ್ಪ. ಕಮಲಿಗೆ ಪ್ರಾಬ್ಲಮ್ ಶುರು ಆಗಿದೆ. ಯಾಕೋ, ಏನಾಯ್ತು? ಸ್ಟೇಷನ್ ಕರ್ಕೊಂಡೋಗಿದ್ದಾರೆ. ನಿಜ ಏನೋ? ಹೌದಣ್ಣ. HMT ನನ್ನ ತಂಗಿ ಅಂತವಳಲ್ಲೋ? ಅಯ್ಯೋ, ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಪೊಲೀಸವ್ರಿಗೆ ಗೊತ್ತಾ? ಹೌದು ಕಣೋ HMT. ಅಲ್ಲ ಕಣ, ಮಾಮೂಲಿ ಕಳ್ತನದ ಕೇಸಲ್ಲೇ ನಮ್ಮಂತವ್ರನ್ನ ಪೊಲೀಸವ್ರು ಎಷ್ಟು ಗೋಳಿಕೋತಾರೋ. ಆದರೆ ನನ್ನ ತಂಗಿ ಸಿಗಾಕೊಂಡಿರೋದು ಅಂತಿಂತ ಕೇಸ್ ಅಲ್ವಲ್ಲೋ, ಚಿತ್ರಹಿಂಸೆ ಕೊಟ್ಬಿಡ್ತಾರೆ. ಇಲ್ಲ HMT, ಫಸ್ಟ್ ನನ್ನ ತಂಗಿ ಇದರಿಂದ ಆಚೆ ಬರಂಗೆ ಮಾಡಬೇಕು. ಏನು ಮಾಡಲಿ? ಅಜ್ಜಿಗೆ ಫೋನ್ ಮಾಡ್ತೀನಿ. ಮಾಡ. ಹಲೋ. ಹಲೋ ಅಜ್ಜಿ, ನಾನು ಅಮರ್. ಕಮಲಿ ವಿಷಯ ಗೊತ್ತಾಯ್ತು. ಹೌದು ಅಮರ್, ಕಮಲಿ ಇಂಥ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಕಮಲಿದೇನೂ ತಪ್ಪಿರಲ್ಲ ಖಂಡಿತ. ಆದರೂ ಅವಳಿದಿಂದ ಹೊರಗೆ ಬರೋದು ಕಷ್ಟನೇ. ನನಗಂತೂ ಕೈ ಕಾಲೇ ಓಡ್ತಾ ಇಲ್ಲ. ಹೌದು ಅಜ್ಜಿ, ಇದೊಂಥರ ವ್ಯೂಹ ಇದ್ದಾಗೆ, ಸುಲಭವಾಗಿ ಈಚೆ ಬರೋಕ್ಕಾಗಲ್ಲ. ಆದರೆ ನನ್ನ ತಂಗಿ ನಿರಪರಾಧಿ ಅಂದಮೇಲೆ ಅವಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು. ಇದರಿಂದ ಹೇಗಾದ್ರೂ ಮಾಡಿ ಅವಳನ್ನು ಈಚೆ ತರಬೇಕಜ್ಜಿ. ಹೌದಪ್ಪ, ಆದರೆ ಹೇಗೆ? ಅಜ್ಜಿ, ನನ್ನ ಹತ್ರ ಒಂದು ದಾರಿ ಇದೆ. ಸ್ವಲ್ಪ ರಿಸ್ಕ್ ಅನ್ಸಿದ್ರು ನೀವು ಇದನ್ನು ಮಾಡಲೇಬೇಕು. ಹೌದಪ್ಪ, ಏನದು?
ತಾರಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ? ನೀನು ಏನೇ ಟೆನ್ಷನ್ ಮಾಡ್ಕೊಂಡ್ರು, ಎಷ್ಟು ನಿದ್ದೆಗೆಟ್ಟರು, ಆರೋಗ್ಯ ಹಾಳು ಮಾಡ್ಕೊಂಡ್ರು ನಡೆದಿರೋದು ಏನೂ ಬದಲಾಗಲ್ಲ. ನಡಿ, ಮಲ್ಕೊ ನಡಿ. ಹೇಗೆ ರಮೇಶ್, ಮಲಗಿದ್ರೆ ಹೇಗೆ ನಿದ್ದೆ ಬರುತ್ತೆ? ಫೋನ್ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇದೆ. ಎಷ್ಟೇ ಅವಾಯ್ಡ್ ಮಾಡಿದ್ರು ಫ್ರೆಂಡ್ಸು ಮೆಸೇಜ್ ಮಾಡಿ ಕೇಳ್ತಿದ್ದಾರೆ, ಏನು ನಿನ್ನ ಸೊಸೆ ಕತೆ ಅಂತ. ಏನು ಉತ್ತರ ಕೊಡಲಿ? ಕಣ್ಣು ಮುಚ್ಚಿದ್ರು ತೆಗೆದ್ರು ಆ ದೃಶ್ಯನೇ ಕಣ್ಮುಂದೆ ಬರ್ತಾ ಇದೆ. ನನಗೂ ಅರ್ಥ ಆಗುತ್ತೆ ತಾರಾ, ನನಗೂ ಆ ಸಮಸ್ಯೆ ಆಗ್ತಿದೆ. ಯಾರಿಗೂ ಉತ್ತರ ಕೊಡೋಕ್ಕಾಗ್ತಿಲ್ಲ. ಆದರೆ ನನಗಿರೋ ಒಂದೇ ಒಂದು ಧೈರ್ಯ, ವಿಶ್ವಾಸ ಅಂದರೆ ನನ್ನ ಸೊಸೆ ಅಂಥವಳಲ್ಲ ಅನ್ನೋದು. ಏನು ಸುದ್ದಿ ನಾವು ನೋಡಿದ್ವು ಅದು ಸುಳ್ಳು. ಪಾಪ ಕಮಲಿಗೂ ಗೊತ್ತಾಗದೆ ಏನೋ ಹೆಚ್ಚು ಕಡಿಮೆ ಆಗಿ ಈ ಥರದೊಂದು ಘಟನೆ ನಡೆದಿದೆ. ಐ ಆಮ್ ಶೋರ್ ತಾರಾ, ಆದಷ್ಟು ಬೇಗ ಇದರಲ್ಲಿ ಕಮಲಿ ತಪ್ಪಿತಸ್ಥೆ ಅಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ನನಗೆ ಆ ನಂಬಿಕೆ ಇದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ರಮೇಶ್. ಯಾವುದೇ ವ್ಯಕ್ತಿ ಬಗ್ಗೆ ನನ್ನ ಒಪಿನಿಯನ್ ಸುಳ್ಳಾಗಲ್ಲ ಅನ್ನೋದು ಈಗ ಮತ್ತೆ ಪ್ರೂವ್ ಆಗಿದೆ. ಕಮಲಿ ನೀವು ಅನ್ಕೊಂಡ ಹಾಗಲ್ಲ. ನಿಂತು ಹೋಗಿರೋ ಗಡಿಯಾರನು ದಿನಕ್ಕೆ 2 ಸರ್ತಿ ಟೈಮ್ನ ಸರಿಯಾಗಿ ತೋರಿಸುತ್ತೆ. ಹಾಗೆ ಇವಳಿಗೆ ಗೊತ್ತಿಲ್ಲದಿರೋ ಹಾಗೆ ಇವಳ ಕಡೆಯಿಂದ 1-2 ಒಳ್ಳೆ ಕೆಲಸಗಳು ಆಗಿದೆ ಅಷ್ಟೇ. ಹಾಗಾಗಿ ನಿಮ್ಗೆಲ್ರಿಗೂ ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ನಮ್ಮ ಮನೆಗಿರೋ ಒಳ್ಳೆ ಹೆಸರು ಗೌರವನ ಹಾಳು ಮಾಡೋಕ್ಕೆ ಅಂತಾನೆ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಲವಳು. ಈಗ ಆ ಕೆಲಸನೂ ಮಾಡಿ ಮುಗಿಸ್ಬಿಟ್ಲು. ತುಂಬ ದೊಡ್ಡ ಅನಾಹುತ ಆಗಕ್ಕೆ ಮುಂಚೆ ನೀವೆಲ್ಲರೂ ಎಚ್ಚೆತ್ಕೊಳ್ಳಿ. ಅವಳ ಪರ ಬಯಸೋದನ್ನ ನಿಲ್ಲಿಸಿ. ಈಗಲಾದ್ರೂ ಗೊತ್ತಾಯ್ತಾ ಸರ್, ಅವ್ರ ಫೋಟೋ ನನ್ನ ಮೊಬೈಲ್ನಾಗ ಯಾಕೆ ಐತೆ ಅಂತ? ನಿಮ್ಗೆ ಇನ್ನೂ ಏನಾನ ಅನುಮಾನ ಇದ್ರೆ ಹೇಳಿ, ಅದಕ್ಕೂ ನಾನು ಉತ್ತರ ಕೊಡ್ತೀನಿ. ಸಮಾಜದಾಗೆ 4 ಜನ ಮರ್ಯಾದೆ ಕೊಡೋಂಥ ವ್ಯಕ್ತಿ ಇವರು. ನಮ್ಮಂಥ 100 ವಿದ್ಯಾರ್ಥಿಗಳಿಗೆ ಇದ್ದೇ ಹೇಳ್ಕೊಡೋ ಗುರು ಸರ್ ಅವರು. ಇಂಥ ವ್ಯಕ್ತಿ ಮ್ಯಾಗೆ ಸುಳ್ಳು ಅಪವಾದನೆ ಹೊರಿಸಿ ಅವ್ರನ್ನ ಒಳಕಾಕೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ಅವ್ರ ಮ್ಯಾಕೆ ಬಾಯಿಗೆ ಬಂದಂಗೆ ಮಾತಾಡಿರೋದು ಮಾನವ ಹಕ್ಕಿಗೆ ವಿರುದ್ಧವಾಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ನೀವು ಹಂಗೆ ಮಾತಾಡಿದ್ರ ಸರ್? ಇದ್ರಾಗೆ ನನ್ನ ಗಂಡನ ತೆಪ್ಪೇನೂ ಇಲ್ಲ. ಅವ್ರನ್ನ ಬಿಟ್ಬಿಡಿ. ಬನ್ನಿರಿಸಿ ಸರ್, ಹೋಗುಮ. ನಿಂತ್ಕೊಳ್ಳಮ್ಮ. ನಿನ್ನ ಗಂಡಂದೇನೂ ತಪ್ಪಿಲ್ಲ ಸರಿ, ಆದರೆ ನಿನ್ನ ತಪ್ಪಿದೆಯಲ್ಲ. ನಿನ್ನೆ ಪಾರ್ಟಿನಲ್ಲಿ ನಶೆ ಮಾಡಿ ಡ್ಯಾನ್ಸ್ ಮಾಡಿದ್ದನ್ನ ಇಡೀ ಪ್ರಪಂಚ ನೋಡಿದೆ. ಹಾಗಿದ್ಮೇಲೆ ನೀನು ಆಪಾದಿತೇನೆ. ನಿನ್ನ ಗಂಡ ಬೇಕಾದ್ರೆ ಮನೆಗೆ ಹೋಗ್ಲಿ, ನೀನು ಇಲ್ಲೇ ಇರಬೇಕಾಗತ್ತೆ. ನಾವು ಈ ಕೂಡಲೇ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ.